ಸ್ನೇಹಿತರೆ, ಈ ಒಂದು ಚಾಪ್ಟರ್ ಅಂತಂದರೆ KCSRನಲ್ಲಿ ಬರುವಂಥ ಚಾಪ್ಟರ್ ರಜಾ ನಿಯಮಗಳು. ರಜಾ ನಿಯಮಗಳು KCSRನಲ್ಲಿ ನಿಯಮ 105ರಿಂದ 206ರವರೆಗೂ ರಜಾ ನಿಯಮಗಳು ಇದ್ದಾವೆ. ಆ ಪೈಕಿ ಈಗ ಯಾವ್ಯಾವ ರಜೆಗಳು ಇದ್ದಾವೆ ಅನ್ನುವುದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದೇ ಆದರೆ, ಮೊದಲನೆಯದು ಗಳಿಕೆ ರಜೆ. ಅದು KCSRನಲ್ಲಿ ನಿಯಮ 112 ಮತ್ತು ನಿಯಮ 113ರಲ್ಲಿ ಬರುತ್ತೆ. ಎರಡನೇ ರಜೆ ಬಂದುಬಿಟ್ಟು ಅರ್ಧ ವೇತನ ರಜೆ, ಪರಿವರ್ತಿತ ರಜೆ. ಅದು KCSR ನಿಯಮ 114ರಲ್ಲಿ ಬರುತ್ತೆ. ಅನಂತರ ಹಕ್ಕಿನಲ್ಲಿ ಇಲ್ಲದ ರಜೆ, ಅದೂ ಸಹ KCSR ನಿಯಮ 114ರಲ್ಲಿ ಬರುತ್ತೆ. ಈ ಮೂರೂ ರಜೆಗಳು ಗಳಿಸುವ ರಜೆಗಳು. ಸರ್ಕಾರಿ ನೌಕರನು ಅವನ ಸೇವಾ ಅವಧಿಯ ಮೇಲೆ ಗಳಿಸುವಂತಹ ರಜೆಗಳವು. ಇನ್ನು ಉಳಿದ ರಜೆಗಳು ಸರ್ಕಾರಿ ನೌಕರನು ಗಳಿಸೋದಿಲ್ಲ, ಬಟ್ ಸಂದರ್ಭಾನುಸಾರ ಅವುಗಳನ್ನು ಇತಿಮಿತಿಗಳಿಗೆ ಒಳಪಟ್ಟು ಉಪಯೋಗಿಸ್ಕೋಬಹುದು. ಅವು ಗಳಿಸದೇ ಇರತಕ್ಕಂಥ ರಜೆಗಳು ಇತಿಮಿತಿಗಳಿಗೆ ಒಳಪಟ್ಟು ಯಾವುವು ಅಂತ ಅಂದರೆ, ಅಸಾಧಾರಣ ರಜೆ ನಿಯಮ 117, ಅನಂತರ ಪರೀಕ್ಷಾ ರಜೆ ನಿಯಮ 130, ಪ್ರಸೂತಿ ರಜೆ ನಿಯಮ 135, ಪಿತೃತ್ವ ರಜೆ ನಿಯಮ 135 ಉಪನಿಯಮ 5, ವಿಶೇಷ ಅಶಕ್ತತಾ ರಜೆ ನಿಯಮ 136, ಕ್ರಮ ಸಂಖ್ಯೆ 8A, ಅಡಾಪ್ಷನ್ ಆಫ್ ಎ ಚೈಲ್ಡ್ ವಿತ್ 1 year, ಮಗು 1 ವರ್ಷ ಇದ್ದಾಗ ದತ್ತು ಸ್ವೀಕರಿಸಿದರೆ ಯಾವ ರಜೆ ಲಭ್ಯವಿರುತ್ತೆ ಪೇರೆಂಟ್ಸ್ಗೆ ಅನ್ನುವಂಥದ್ದು. ಅದು ನಿಯಮ 135A ಅಂಡ್ ಬಿನಲ್ಲಿ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ರಜೆ ಶಿಶುಪಾಲನಾ ರಜೆ 135C. ಇದು 29 ಜೂನ್ 2011ರಿಂದ ಜಾರಿಗೆ ಬಂದಿರುತ್ತೆ. ಅದು ಶಿಶುಪಾಲನಾ ರಜೆ 2 ತರಹ ಇರುತ್ತೆ. ಒಂದು 730 days ಅನಾರೋಗ್ಯವಂತ ಮಕ್ಕಳ ಆರೈಕೆಗಾಗಿ. ಅದರಲ್ಲೇ ಎರಡನೇದು ಬಂದ್ಬಿಟ್ಟು 180 ದಿನ ಆರೋಗ್ಯವಂತ ಮಕ್ಕಳು ಇರುವ ಪೇರೆಂಟ್ಸ್ಗೆ ಅದು. ಇವು ಎರಡನ್ನೂ ಸಹ ಕೊಡೋದಿಲ್ಲ. 730 ದಿನದ ಅನಾರೋಗ್ಯ ಮಕ್ಕಳ ಆರೈಕೆಗೆ ತೆಗೆದುಕೊಳ್ಳುವಂಥ ರಜೆ ತೆಗೆದುಕೊಂಡಿದ್ದಾರೆ. ಈ 180 ದಿನ ಲಭ್ಯತೆ ಇಲ್ಲ. 730 ದಿನ ಆಗಲಿ 180 ದಿನ ಆಗಲಿ ಎಂಟೈರ್ ಸರ್ವೀಸ್ನಲ್ಲಿ ಒಂದು ಬಾರಿ ಮಾತ್ರ 730 ಉಪಯೋಗಿಸ್ಕೊಂಡ್ರೆ 180 ದಿನ ಇಲ್ಲ ಅನ್ನುವಂಥ. ರೈಟ್. ಅವುಗಳ ಜೊತೆಗೆ ಇನ್ನು ಬೇರೆ ಯಾವ ರಜೆಗಳು ಇದ್ದಾವೆ ಅಂತ ಅಂದರೆ, ಸಾಂದರ್ಭಿಕ ರಜೆ, ವಿಶೇಷ ಸಾಂದರ್ಭಿಕ ರಜೆ, ನಿರ್ಬಂಧಿತ ರಜೆ. ಇಷ್ಟು ನಮ್ಮ KCSRನಲ್ಲಿ ಬರುವಂತಹ ರಜೆಗಳು. ನಿಯಮ 106 ಅಂತ ಒಂದು ನಿಯಮ ಇದೆ. ಅದರಲ್ಲಿ ರಜೆ ಅಂತಂದರೆ ಗಳಿಕೆ ರಜೆ, ಅರ್ಧ ವೇತನ ರಜೆ, ಪರಿವರ್ತಿತ ರಜೆ, ಅಸಾಧಾರಣ ರಜೆ ಅಷ್ಟು ಮಾತ್ರನೇ ಹೇಳಿದೆ. ಅಂದರೆ ಆ ರಜೆ ಅನ್ನುವ ಡೆಫಿನಿಷನ್ನಲ್ಲಿ ಈ ಸಾಂದರ್ಭಿಕ ರಜೆ, ವಿಶೇಷ ಸಾಂದರ್ಭಿಕ ರಜೆ, ನಿರ್ಬಂಧಿತ ರಜೆ ಅನ್ನೋವು ಸೇರೋದಿಲ್ಲ. ಬಟ್ KCSRನ ಕೊನೆಯ ಭಾಗದಲ್ಲಿ ಅಪೆಂಡಿಕ್ಸ್ ಬಿ ಅಂತ ಇದೆ. ಅಪೆಂಡಿಕ್ಸ್ ಬಿನಲ್ಲಿ ಈ ಕೆಳಗಿನ ರಜೆಗಳು ಬರುತ್ತೆ ಅನ್ನುವುದನ್ನು ತಿಳ್ಕೊಳ್ಳೋಣ. ರೈಟ್. ಈಗ ಬಹಳ ಮುಖ್ಯವಾದದ್ದು ರಜೆ ನಿಯಮಗಳು ತಿಳಿದುಕೋಬೇಕು ಅಂತಂದರೆ ನಿಯಮ 107ರಿಂದಲೇ ಪ್ರಾರಂಭ ಮಾಡಬೇಕು. ನಿಯಮ 107, ರಜೆಯನ್ನು ಹಕ್ಕೆಂದು ಪಡೆಯಲಾಗದು. ಅಲ್ಲಿಂದನೇ ರಜೆ ಚಾಪ್ಟರ್ ಶುರು ಆಗತ್ತೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಲೀವ್ ಕೆನಾಟ್ ಬಿ ಕ್ಲೈಮ್ಡ್ ಆಸ್
ಆಫ್ ರೈಟ್ ಅಂತ ಬರುತ್ತೆ. ರಜೆಯನ್ನು ಮಂಜೂರು ಮಾಡುವ ಅಧಿಕಾರಿಯು ಸಾರ್ವಜನಿಕ ಹಿತದೃಷ್ಟಿಯಿಂದ ರಜೆ ಮಂಜೂರು ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಹಾಗಾಗಿ ರಜೆ ಒಂದು ಹಕ್ಕು ಅಂತ ಸರ್ಕಾರಿ ನೌಕರರು ಭಾವಿಸತಕ್ಕದ್ದು ಅಲ್ಲ. ಆಡಳಿತದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಮಂಜೂರು ಮಾಡುವ ಅಧಿಕಾರಿ ರಜೆಯನ್ನು ಮಂಜೂರು ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂತಂದರೆ, ನಮ್ಮ ಸ್ನೇಹಿತರು ಸೀನಿಯರ್ ಆಫೀಸರ್ ಮಗನ ಮದುವೆ ಇತ್ತು, ರಜೆ ಬೇಕು ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಆಡಳಿತಾತ್ಮಕ ದೃಷ್ಟಿಯಲ್ಲಿ ರಜೆ ಮಂಜೂರು ಮಾಡಲಿಲ್ಲ. ಅಷ್ಟೇ, ಅಧಿಕಾರಿ ಏನು ಮಾಡೋಕ್ಕಾಗಲಿಲ್ಲ. ಎನಿವೆ, ಹಾಗಾಗಿ ರಜೆಯನ್ನು ಹಕ್ಕೆಂದು ಪಡೆಯಲಾಗದು. ಲೀವ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ರೈಟ್ ಅನ್ನುವಂಥದ್ದು ಬಹಳ ಮುಖ್ಯ. ರಜೆ ಮಂಜೂರು ಮಾಡೋದಿಲ್ಲ ಅಂತಂದಾಗ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ನಾನು ಹೋಗ್ತೀನಿ ಅಂತಂದರೆ ಅದು ಅನಧಿಕೃತ ಗೈರು ಹಾಜರಿ ಮತ್ತು ಬೇರೆ ಬೇರೆ ಪರಿಣಾಮಗಳು ಉಂಟಾಗುತ್ತೆ. ರಜೆಯ ಸ್ವರೂಪವನ್ನು ಮಾರ್ಪಡಿಸುವ ಹಾಗಿಲ್ಲ. ನೀವು ಅರನ್ ಲೀವ್ ಕೊಡಿ ಒಂದು 15 ದಿನ ಅಂತ ನೀವು ಕೇಳಿರ್ತೀರಿ. ಇಲ್ಲ, ನಾನು ಆ ರಜೆ ಕೊಡೋದಿಲ್ಲ ಅಂತ ಅಧಿಕಾರಿ ಹೇಳುವ ಹಾಗಿಲ್ಲ. ಅದೇ ರಜೆಯ ಸ್ವರೂಪವನ್ನು ಮಾರ್ಪಡಿಸುವ ಹಾಗಿಲ್ಲ. ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು 4 ದಿನ CL ಕೊಡಿ ಅಂತ ನೀವು ಕೇಳ್ತೀರಿ. ಇಲ್ಲ, ನಾನು CL ಕೊಡೋದಿಲ್ಲ, ನಿಮಗೆ EL ಮಂಜೂರು ಮಾಡ್ತೀನಿ ಅನ್ನುವ ಹಾಗಿಲ್ಲ. ಹಾಗೆಯೇ ರಜೆಯ ಸ್ವರೂಪವನ್ನು ಮಾರ್ಪಡಿಸುವ ಹಾಗಿಲ್ಲ ಅಂತ. ರೈಟ್. ನಾವು ನೆಕ್ಸ್ಟ್ ನಿಯಮ 108. ಸತತವಾಗಿ 4 ತಿಂಗಳಿಗಿಂತಲೂ ಹೆಚ್ಚಾಗಿ ಅನಧಿಕೃತ ಗೈರು ಹಾಜರಿಯಾದಲ್ಲಿ, ಮೋರ್ ದ್ಯಾನ್ 120 ಡೇಸ್ ಅನಧಿಕೃತ ಗೈರು ಹಾಜರಿ ಆಗಿದ್ದರೆ ಯಾವುದೇ ನೌಕರನು ಅಂತಂದರೆ, ಅಂಥ ಸರ್ಕಾರಿ ನೌಕರನು ವಿಚಾರಣೆಗೆ ಒಳಪಡಿಸಿ ಸೇವೆಯಿಂದ ವಜಾ ಮಾಡಬಹುದು. ಸೊ 120 ದಿನದ ಒಳಗಾಗಿ ಅನಧಿಕೃತ ಗೈರು ಹಾಜರಿಯಾದರೆ ಸಹ ವಿಚಾರಣೆಗೆ ಒಳಪಡಿಸಬಹುದು. ಡಿಸ್ಮಿಸಲ್ ಇತ್ಯಾದಿ ಮಾಡೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿಲ್ಲ. 120 ದಿನಗಳಿಗಿಂತ ಮಿಗಿಲಾಗಿ ಅನಧಿಕೃತ ಗೈರು ಹಾಜರಿಯಾದಾಗ ಮಾತ್ರ CCA ಪ್ರಕಾರ ವಿಚಾರಣೆಗೆ ಒಳಪಡಿಸಿ, CCA ಅಂತಂದರೆ ಕ್ಲಾಸಿಫಿಕೇಶನ್ ಕಂಟ್ರೋಲ್ ಅಂಡ್ ಅಪೀಲ್ ರೂಲ್ಸ್ 1957 ನಿಯಮ 11ರ ಪ್ರಕಾರ ವಿಚಾರಣೆಗೆ ಒಳಪಡಿಸಿ ಅಂತಂದರೆ ಆರೋಪ ಪಟ್ಟಿ ನೀಡಿ ವಿಚಾರಣೆಗೆ ಒಳಪಡಿಸಬೇಕು. ಸುಮಾರು ದಿನಗಳ ಕಾಲ ಅದು ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆಯಲ್ಲಿ ಅನಧಿಕೃತ ಗೈರು ಹಾಜರಿ ಎಂಬುವ ಆರೋಪ ಸಾಬೀತು ಆಯಿತು ಅಂತಂದರೆ ಈ ನಿಯಮ 108ರ ಪ್ರಕಾರ ಅಂತಹ ನೌಕರರನ್ನು ಸೇವೆಯಿಂದ ವಜಾ ಮಾಡಬಹುದು ಅನ್ನುವತಕ್ಕಂಥ ಕಂಡೀಷನ್ ಅಪ್ಲೈ ಆಗತ್ತೆ. ರೈಟ್. ಬಟ್ ಅದು ಸ್ವಲ್ಪ ವಿವೇಚನಾತ್ಮಕವಾಗಿಯೂ ಸಹ ಬಳಸ್ಕೊಂಡಿದ್ದ ಪ್ರಕರಣಗಳನ್ನು ನಾನು ನೋಡಿದ್ದೀನಿ. ರೈಟ್. 106A ಅನುಮತಿ ಇಲ್ಲದೆ ಗೈರು ಹಾಜರದಲ್ಲಿ ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಿ ಸಂಬಳವನ್ನು ಕಟಾವು ಮಾಡಲಾಗುವುದು. 106A ಬಹಳ ವಿಶೇಷವಾದಂಥದ್ದು. ಹೇಳದೆ ಕೇಳದೆ ರಜೆ ಕೋರಿ ಅರ್ಜಿಯನ್ನು ಸಲ್ಲಿಸದೆ ಹೋಗಿದ್ದಾನೆ ಅಂತ ಅಂದರೆ ಅದನ್ನೇ ಅನಧಿಕೃತ ಗೈರು ಹಾಜರಿ ಅಂತ ಪರಿಗಣಿಸಿ ಪರಿಣಾಮಗಳೇನಾಗುತ್ತೆ? ಸಂಬಳವನ್ನು ಕಟಾವಣೆ ಮಾಡಲಾಗುವುದು. ಎಷ್ಟು ದಿನ ಅನಧಿಕೃತ ಗೈರು ಹಾಜರಿ ಅಂತ ಮಂಜೂರು ಮಾಡಿರ್ತಾರೆ ಅಷ್ಟು ದಿನಗಳಿಗೆ ಸಂಬಳ ಇಲ್ಲ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ? ಆ ಅವಧಿಗೆ ಅರ್ಧ ವೇತನ ರಜೆ ಕಡಿತ. ರೈಟ್. ಸಂಬಳವನ್ನು ಕಟಾವಣೆ ಮಾಡ್ತಾರೆ, ಜೊತೆಗೆ ಅಷ್ಟು ದಿನ ಅರ್ಧ ವೇತನ ರಜೆಯನ್ನು ಲೆಕ್ಕದಲ್ಲಿ ಮೈನಸ್ ಮಾಡ್ತಾರೆ. ಉದಾಹರಣೆಗೆ 1 ತಿಂಗಳು ಅನಧಿಕೃತ ಗೈರು ಹಾಜರಾಗಿದ್ದ ಅಂತ ತಿಳ್ಕೊಳ್ಳಿ. ಅಧಿಕಾರಿ ಅದನ್ನು ಅನಧಿಕೃತ ಗೈರು ಹಾಜರಿ ನಿಯಮ 106A ಪ್ರಕಾರ ಅಂತ ಮಂಜೂರು ಮಾಡಿದರೆ, ಸೊ 30 ದಿನಗಳಿಗೆ ಸಂಬಳ ಇಲ್ಲ, 30 ದಿನಗಳಷ್ಟು ಅರ್ಧ ವೇತನ ರಜೆಯನ್ನು ಸೇವಾವಹಿಯಲ್ಲಿ ಮೈನಸ್ ಮಾಡ್ತಾರೆ. ಅಂದರೆ ಒಂಥರ ಡಬಲ್ ಪನಿಷ್ಮೆಂಟ್ ಅಂತ ಹೇಳಬಹುದೇನು. ಸಂಬಳನೂ ಹೋಯಿತು, ಅಷ್ಟು ದಿನ ಅರ್ಧ ವೇತನ ರಜೆಯನ್ನು ಕಡಿತ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಇನ್ನು ಶಿಸ್ತು ಕ್ರಮ.
ಪದೇ 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 ಈ ರೀತಿಯಾಗಿ ಅನಧಿಕೃತ ಗೈರು ಹಾಜರಿ ಆಗ್ತಲೇ ಇದ್ದರೆ CCA ಪ್ರಕಾರ, ಅಂದರೆ ಕ್ಲಾಸಿಫಿಕೇಶನ್ ಕಂಟ್ರೋಲ್ ಅಂಡ್ ಅಪೀಲ್ ರೂಲ್ಸ್ನ ಪ್ರಕಾರ ಸೂಕ್ತ ಪ್ರಾಧಿಕಾರ ಚಾರ್ಜ್ ಶೀಟನ್ನು ಕೊಟ್ಟು ನಿಯಮ 11ರ ಪ್ರಕಾರ ವಿಚಾರಣೆಯನ್ನು ನಡೆಸಿ ಅಂಥವರಿಗೆ ಏನಾದರೂ ಶಿಕ್ಷೆಗಳು CCA ರೂಲ್ಸ್ನಲ್ಲಿರತಕ್ಕಂಥ ಶಿಕ್ಷೆಗಳನ್ನು ವಿಧಿಸಬಹುದು. ಇದು ಯಾವಾಗ ಶಿಸ್ತು ಕ್ರಮ? ಪದೇ 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 ಅನಧಿಕೃತ ಗೈರು ಹಾಜರಾಗ್ತಾ ಇದ್ದಂಥ ಸಂದರ್ಭದಲ್ಲಿ. 108 ಯಾವಾಗ 4 ತಿಂಗಳಿಗಿಂತಲೂ ಹೆಚ್ಚು ಅನಧಿಕೃತ ಗೈರು ಹಾಜರಿ ಆದಂತಲ್ಲಿ ಆವಾಗ ವಜಾ ಅನ್ನುವಂಥದ್ದು ಉಪಯೋಗಿಸಿದ್ದಾರೆ. ರೈಟ್, ನೆಕ್ಸ್ಟ್ ನಿಯಮ 106B, KCSR ನಿಯಮ 106B ಅಲ್ಲಿ ಏನು ಹೇಳುತ್ತೆ? ಸರ್ಕಾರಿ ನೌಕರರು ಮುಷ್ಕರದಲ್ಲಿ ಭಾಗವಹಿಸಬಾರದು ಅಂತ ಹೇಳುತ್ತೆ. KSCS ಪ್ರಿವೆನ್ಷನ್ ಆಫ್ ಸ್ಟ್ರೈಕ್ಸ್ ಆಕ್ಟ್ 1972 ಅಂತ ಒಂದು ಸಣ್ಣ ಕಾಯ್ದೆ ಇದೆ. ಆ ಕಾಯ್ದೆಯ ಪ್ರಕಾರ ಸರ್ಕಾರಿ ನೌಕರರು ಮುಷ್ಕರಗಳಲ್ಲಿ ಭಾಗವಹಿಸಬಾರದು ಅಂತ ಇದೆ. ಮುಷ್ಕರಗಳಲ್ಲಿ ಭಾಗವಹಿಸಿದರೆ ಸಾಬೀತಾಯಿತು ಅಂತಂದರೆ 500 ರೂಪಾಯಿನವರೆಗೂ ದಂಡ, 6 ತಿಂಗಳವರೆಗೂ ಜೈಲು ಶಿಕ್ಷೆ ಅಂತ ಸ್ವಲ್ಪ ಕಠಿಣವಾದಂಥ ಶಿಕ್ಷೆ ಆ ಕಾಯ್ದೆಯಲ್ಲಿ ಇದೆ. ಹಾಗಾಗಿ ಮುಷ್ಕರದಲ್ಲಿ ಭಾಗವಹಿಸಿದರೆ ಆ ಮುಷ್ಕರ ಅನ್ನೋದು ಅಲ್ಲಿ ಬರುತ್ತೆ. ಪ್ರಿವೆನ್ಷನ್ ಆಫ್ ಸ್ಟ್ರೈಕ್ಸ್ ಆಕ್ಟ್ 1972 ಆ ಶಿಕ್ಷೆ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು ಸರ್ವಿಸ್ ರೂಲ್ಸ್ನಲ್ಲಿ ಏನಾಗುತ್ತೆ ಅಂತ ಅಂದರೆ ಮುಷ್ಕರದಲ್ಲಿ ಭಾಗವಹಿಸಿದರೆ ಹಿಂದಿನ ಸೇವಾ ಸೌಲಭ್ಯಗಳು ದೊರೆಯುವುದಿಲ್ಲ ಅಂತಂದರೆ, ಒಂದಷ್ಟು ದಿನ ಸ್ಟ್ರೈಕ್ನಲ್ಲಿ ಭಾಗವಹಿಸ್ತೀರಿ ಅಂತಂದರೆ ಅದು ಸ್ಟ್ರೈಕ್ ಪೀರಿಯಡನ್ನು ಕ್ರಮಬದ್ಧಗೊಳಿಸಲಿಲ್ಲ ಅಥವಾ ರಜೆ ಅಂತ ಪರಿಗಣಿಸಲಿಲ್ಲ ಅಂತ ಅಂದರೆ ನಿಮ್ಮನ್ನು ಸೇವೆಯಿಂದ ಏನು ತೆಗೆದುಹಾಕೋದಿಲ್ಲ, ಬಟ್ ಹಿಂದಿನ ಸೇವಾ ಸೌಲಭ್ಯಗಳು ಎಲ್ಲ ನಗಣ್ಯ ಆಗುತ್ತೆ. ಹಿಂದಿನ ಸೇವಾ ಸೌಲಭ್ಯಗಳು ಎಲ್ಲವೂ ನಗಣ್ಯ ಆಗುತ್ತೆ ಅನ್ನೋದು ಈ ನಿಯಮ 106B. ನೆಕ್ಸ್ಟ್, ಈಗ ಮೊದಲನೆಯ ರಜೆ ಗಳಿಕೆ ರಜೆ. ಗಳಿಕೆ ರಜೆ 2 ಥರ ಇರುತ್ತೆ. ಒಂದು ನಾನ್ ವೆಕೇಷನ್ ಅಂತಂದರೆ ಈ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ವೆಕೇಷನ್ ಅಂತ ಕರೀತಾರೆ. ಅದನ್ನು ಬಿಟ್ಟು ಇನ್ನು ಉಳಿದ ಇಲಾಖೆಗಳಿಗೆಲ್ಲ ನಾನ್ ವೆಕೇಷನ್ ಅಂತ ಕರೀತಾರೆ. ರೈಟ್, ಈಗ ನಾನ್ ವೆಕೇಷನ್ ಬಿಡುವಿಲ್ಲದ ಇಲಾಖೆಗಳಿಗೆ ಗಳಿಕೆ ರಜೆ ನಿಯಮ 112ರ ಪ್ರಕಾರ ಕ್ರಮಗೊಳ್ತಾರೆ. ರೈಟ್, 112ರ ಪ್ರಕಾರ ಬಿಡುವಿಲ್ಲದ ಇಲಾಖಾ ನೌಕರರಿಗೆ ಗಳಿಕೆ ರಜೆ ಅಂತಂದರೆ ಹೇಗೆ ಅಂತಂದರೆ, ಜಾನ್ವರಿ 1ನೇ ದಿನಾಂಕ ಬಂತು ಅಂತಂದರೆ ಅವರ ಲೆಕ್ಕಕ್ಕೆ 15 ದಿನ ಮುಂಗಡವಾಗಿ ಜಮಾ ಮಾಡಲಾಗುತ್ತೆ. ಮತ್ತು ಜುಲೈ 1ನೇ ತಾರೀಕು ಬಂತು ಅಂತಂದರೆ ಮುಂಗಡವಾಗಿ ಮತ್ತೆ 15 ದಿನ ಜಮಾ ಮಾಡಲಾಗುತ್ತೆ. ಅಂತಂದರೆ ಬಿಡುವಿಲ್ಲದ ಇಲಾಖೆಗಳಿಗೆ ಅಂದರೆ ನಾನ್ ವೆಕೇಷನ್ ಇಲಾಖೆಗಳ ನೌಕರರಿಗೆ ಗಳಿಕೆ ರಜಾ 1 ವರ್ಷಕ್ಕೆ 30 ದಿನ, 15 + 15 30 ದಿನದಂತೆ ಗಳಿಕೆ ರಜೆ ಜಮಾ ಆಗುತ್ತೆ. ರೈಟ್, ವರ್ಷದ ಮಧ್ಯದಲ್ಲಿ ಕೆಲಸಕ್ಕೆ ಸೇರಿದರೆ ಪೂರ್ಣಗೊಂಡ 1 ತಿಂಗಳಿಗೆ 2.5 ದಿನದಂತೆ ಗಳಿಕೆ ರಜೆಯನ್ನು ಜಮಾ ಮಾಡ್ತಾರೆ. ರೈಟ್, ಸೇ ಫಾರ್ ಎಕ್ಸಾಂಪಲ್ ಜನವರಿ 15ಕ್ಕೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡ್ರು, ಫೆಬ್ರವರಿ 15, ಮಾರ್ಚ್ 15 ಅಂದರೆ 2 ತಿಂಗಳಿಗೆ 2.5 ಅಂತೆ 5 ದಿನ ಗಳಿಕೆ ರಜೆಯನ್ನು ಜಮಾ ಮಾಡ್ತಾರೆ. ಅಂದರೆ ಸರ್ಕಾರಿ ನೌಕರನು 5 ದಿನ ಗಳಿಕೆ ರಜೆಯನ್ನು ಗಳಿಸ್ತಾನೆ ಅಂತ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಹಾಫ್ ಇಯರ್ ಬಂತು ಅಂತಂದರೆ ಮುಂಗಡವಾಗಿ 15 ದಿನ ಈ ರೀತಿಯಾಗಿ ಕ್ರೆಡಿಟ್ ಮಾಡಿಕೊಂಡು ಹೋಗ್ತಾರೆ. ಎನಿವೆ 1 ವರ್ಷಕ್ಕೆ ಗಳಿಕೆ ರಜೆ 30 ದಿನ ಗಳಿಸ್ತಾರೆ ಯಾರು? ಬಿಡುವಿಲ್ಲದ ಇಲಾಖೆಗಳ ನೌಕರು. ಬಿಡುವಿರುವ ಇಲಾಖೆಯ ನೌಕರರಿಗೆ ಜನವರಿ 1ಕ್ಕೆ 5 ದಿನ, ಜುಲೈ 1ಕ್ಕೆ 5 ದಿನ, ಒಟ್ಟಾರೆ 10 ದಿನ ಮಾತ್ರ ಅವರು ಗಳಿಸ್ತಾರೆ. ಬಿಡುವಿನ ಇಲಾಖೆಯ ಗಳಿಕೆ ರಜೆ ಮುಂದಿನ ಸ್ಲೈಡ್ನಲ್ಲಿ ನಾವು ನೋಡೋಣ, ಮುಂದಕ್ಕೆ ಹೋಗೋಣ. ಅರ್ಧ ವರ್ಷದ ಮಧ್ಯದಲ್ಲಿ ನೇಮಕವಾದರೆ, ತ್ಯಜಿಸಿದಲ್ಲಿ, ಮೃತರಾದಲ್ಲಿ, ರೈಟ್ ನಾವು ಈಗ ಜನವರಿ ಬಂತು ಅಂತಂದರೆ ಮುಂಗಡವಾಗಿ 15 ದಿನಗಳ ಗಳಿಕೆ ರಜೆಯನ್ನು ಜಮಾ ಮಾಡ್ತೀವಿ. ಬಟ್ ಆ ನೌಕರ
ಮಾರ್ಚ್ ತಿಂಗಳಲ್ಲಿ ಮೃತನಾಗ್ತಾನೆ ಅಥವಾ ರಾಜೀನಾಮೆ ಕೊಡ್ತಾನೆ ಅಥವಾ ಸ್ವಯಂ ನಿವೃತ್ತಿಯನ್ನ ಪಡಿತಾನೆ ಅನ್ನುವುದೇ ಆದರೆ ಆ ಅರ್ಧ ವರ್ಷದಲ್ಲಿ ಎಷ್ಟು ಪೂರ್ಣಗೊಳಿಸಿದ ತಿಂಗಳುಗಳು ಇರುತ್ತೋ ಪೂರ್ಣಗೊಳಿಸಿದ ಒಂದು ತಿಂಗಳಿಗೆ 2.5ಯಂತೆ, ಒಂದು 3 ತಿಂಗಳು ಪೂರ್ಣಗೊಳಿಸಿದ್ದರೆ 7.5ಯನ್ನ ಕೊಡ್ತೀವಿ, ಇನ್ನು ಉಳಿದದ್ದನ್ನು ಮೈನಸ್ ಮಾಡ್ತೀವಿ. ಹಾಗೆ ಒಟ್ಟಾರೆ ಪೂರ್ಣಗೊಂಡ ಒಂದು ತಿಂಗಳಿಗೆ 2.5 ದಿನದಂತೆ ಲೆಕ್ಕ ಹಾಕಬೇಕು. ಕೆಲಸಕ್ಕೆ ಸೇರಿದಾಗ ಆಗಲಿ ಅಥವಾ ರಾಜೀನಾಮೆ ಕೊಟ್ಟಾಗ ಅಥವಾ ಮೃತರಾದಾಗ ಅಥವಾ ಸ್ವಯಂ ನಿವೃತ್ತಿ ಪಡೆದಾಗ ಅನ್ನುವಂಥದ್ದು ಇದು. ನೆಕ್ಸ್ಟ್, ಆ ಅರ್ಧ ವರ್ಷದಲ್ಲಿ ಅಸಾಧಾರಣ ರಜೆ ಉಪಯೋಗಿಸಿಕೊಂಡಲ್ಲಿ ಅಥವಾ ನಿಲಂಬನಗೊಂಡಲ್ಲಿ ಅಥವಾ ಡೈಸ್ನಾನ್ ಆದಲ್ಲಿ ಅಷ್ಟು ಅವಧಿಗೆ ಮೈನಸ್ ಮಾಡಬೇಕು ಗಳಿಕೆ ರಜೆ. ಯಾವ ಪ್ರಮಾಣದಲ್ಲಿ ಗಳಿಕೆ ರಜೆಯನ್ನು ಮೈನಸ್ ಮಾಡಬೇಕು ಅಂತ ಅಂದರೆ 10 ದಿನಗಳಿಗೆ 1 ದಿನ ಗಳಿಕೆ ರಜೆಯನ್ನು ಕಡಿತಗೊಳಿಸಬೇಕು. ರೈಟ್. ಸೊ ಈ ಅರ್ಧ ವರ್ಷದಲ್ಲಿ ಜನವರಿ 25ರಿಂದ ಜೂನ್ 30ರವರೆಗೂ ಇದು ಒಂದು ಅರ್ಧ ವರ್ಷ. ಈಗಾಗಲೇ ಜನವರಿಗೆ 15 ದಿನ ಗಳಿಕೆ ರಜೆಯನ್ನು ನಿಮ್ಮ ಲೆಕ್ಕಕ್ಕೆ ಕೊಟ್ಟು ಬಿಟ್ಟಿರ್ತಾರೆ. ಬಟ್ ಈ ಅರ್ಧ ವರ್ಷದಲ್ಲಿ ಒಂದು 30 ದಿನ ಅಸಾಧಾರಣ ರಜೆ ಉಪಯೋಗಿಸಿಕೊಂಡ ಅಥವಾ ನಿಲಂಬನೆಗೊಂಡಿದ್ದ ಅಥವಾ ಡೈಸ್ನಾನ್ ಆಗಿದ್ದ ಅಂತ ಅಂದರೆ ಒಂದು ತಿಂಗಳಿಗೆ 10 ದಿನಕ್ಕೆ ಒಂದರಂತೆ 30 ದಿನಗಳಿಗೆ 3 ದಿನ ಗಳಿಕೆ ರಜೆಯನ್ನ ಮುಂದಿನ ಅರ್ಧ ವರ್ಷದ ಆರಂಭದಲ್ಲಿ ಮುಂಗಡವಾಗಿ ಕೊಡುವಂತ 15 ದಿನದಲ್ಲಿ ಕಡಿತಗೊಳಿಸಬೇಕು. ಹಾಗೆ ರೈಟ್. ಗರಿಷ್ಠ 300 ದಿನಗಳವರೆಗೂ ನೀವು ಜಮಾ ಮಾಡಿಕೊಳ್ಳಬಹುದು. KCSR ನಲ್ಲಿ ಇರೋದೇ ಹಾಗೆ. ಅದಕ್ಕಿಂತ ಜಾಸ್ತಿ ಗಳಿಸಿದರೆ ಅವು ಲ್ಯಾಪ್ಸ್ ಆಗುತ್ತೆ, ಅನೂರ್ಜಿತವಾಗುತ್ತೆ. ಗಳಿಕೆ ರಜೆ ಗರಿಷ್ಠ ಜಮೆ 300 ಡೇಸ್, ಅದು 1/4/12ರಿಂದ. ಒಂದು ಬಾರಿಗೆ ಗರಿಷ್ಠ ಉಪಯೋಗ 120 ದಿನ ಅಷ್ಟೇ. ಗರಿಷ್ಠ 120 ದಿನದವರೆಗೂ ಉಪಯೋಗಿಸ್ಕೋಬಹುದು ಗಳಿಕೆ ರಜೆಯನ್ನು ಒಂದು ಬಾರಿಗೆ. ಎನಿವೆ, ನಿಮ್ಮ ಲೆಕ್ಕದಲ್ಲಿ ಗರಿಷ್ಠ ಗಳಿಕೆ ರಜೆ 300 ದಿನದವರೆಗೂ ಇಟ್ಟುಕೊಳ್ಳಬಹುದು. ಕೆಲವರಿಗೆ 300 ಪ್ಲಸ್ 15 ದಿನನೂ ಸಹ ಗರಿಷ್ಠ ಗಳಿಕೆ ರಜೆಯನ್ನು ಉಳಿಸ್ಕೊಳ್ತಾರೆ. ನೆಕ್ಸ್ಟ್, ಬಿಡುವಿರುವ ಇಲಾಖೆಗಳು, ಇಷ್ಟೊತ್ತು ಬಿಡುವು ಇಲ್ಲದ ಇಲಾಖೆಗಳು ಅಂತಂದ್ರೆ ನಾನ್ ವೆಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಗಳಿಕೆ ರಜೆ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಈಗ ಬಿಡುವಿರುವ ಇಲಾಖೆಗಳು ಅಂತಂದ್ರೆ ವೆಕೇಶನ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಸಾಮಾನ್ಯವಾಗಿ ಟೀಚರ್ಸ್, ಅವರಿಗೆ ಗಳಿಕೆ ರಜೆ ಸೌಲಭ್ಯಗಳು ಹೇಗೆ ಅಂತಂದ್ರೆ ಇದು 1/7/1985ರಿಂದ ಇವರಿಗೆ ಬಿಡುವಿರುವ ಇಲಾಖೆ ನೌಕರರಿಗೆ ಗಳಿಕೆ ರಜೆ ಜಾರಿಗೆ ಬಂದಿದೆ. ಆ ಹಿಂದೆ ಅವರಿಗೆ ಗಳಿಕೆ ರಜೆ ಇರಲಿಲ್ಲ. 1/7/85ರಿಂದ ಗಳಿಕೆ ರಜೆ ಇವರಿಗೂ ಸಹ ಜಾರಿಗೆ ಬಂದಿದೆ. ಇದು ಹೇಗೆ ಅಂತಂದ್ರೆ ಜಾನ್ವರಿ 1ನೇ ತಾರೀಕು ಬಂತು ಅಂದ್ರೆ 5 ದಿನ ಮುಂಗಡವಾಗಿ ಅವರ ಲೆಕ್ಕಕ್ಕೆ ಜಮಾ ಮಾಡ್ತಾರೆ. ಬಿಡುವಿಲ್ಲದ ಇಲಾಖೆಗಳ ನೌಕರರಿಗೆ ಜನವರಿ 1 ಬಂತು ಅಂದ್ರೆ 15 ದಿನ ಜಮಾ ಮಾಡ್ತಾರೆ. ಬಿಡುವಿರುವ ಇಲಾಖೆಯ ನೌಕರರಿಗೆ ಜಾನ್ವರಿ 1 ಬಂತು ಅಂದ್ರೆ 5 ದಿನ ಜಮಾ ಮಾಡ್ತಾರೆ. ಅದೇ ರೀತಿಯಾಗಿ ಜುಲೈ 1ನೇ ತಾರೀಕು ಬಂತು ಅಂತಂದ್ರೆ ಈ ಬಿಡುವಿರುವ ಇಲಾಖೆಯ ನೌಕರರಿಗೆ ಮತ್ತೆ 5 ಪ್ಲಸ್ 5 ಅಂದ್ರೆ ಇಡೀ ವರ್ಷಕ್ಕೆ 10 ದಿನ ಗಳಿಕೆ ರಜೆಯನ್ನು ಗಳಿಸ್ತಾರೆ. ಅದೇ ಬಿಡುವು ಇಲ್ಲದ ಇರತಕ್ಕಂಥ ಇಲಾಖೆಗಳ ನೌಕರರಿಗೆ 15 ಪ್ಲಸ್ 15. ಬಿಡುವು ಇರುವ ಅಂತಂದ್ರೆ ವೆಕೇಶನ್ ಡಿಪಾರ್ಟ್ಮೆಂಟ್ಗಳಿಗೆ 5 ಪ್ಲಸ್ 5 10 ದಿನ ಗಳಿಸ್ತಾರೆ. ರೈಟ್. ಒಂದು ಬಾರಿಗೆ ಕನಿಷ್ಠ 15 ಗರಿಷ್ಠ 120 ದಿನಗಳವರೆಗೂ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು. ಸೊ ಯಾವುದೇ ರಜೆ, ಈ ಸಾಂದರ್ಭಿಕ ರಜೆ ಇತ್ಯಾದಿ ಇವುಗಳನ್ನು ಬಿಟ್ಟು ನಿಯಮ 106ರಲ್ಲಿ ಹೇಳಿರುವಂತೆ ಡೆಫಿನಿಷನ್ ಅಲ್ಲಿ ಬರುವತಕ್ಕಂಥ ರಜೆಗಳನ್ನು ಕನಿಷ್ಠ 15 ದಿನ, 1 ದಿನ 2 ದಿನ ಹಾಕಿದ್ರೆ ಮಂಜೂರು ಮಾಡಬೇಡಿ ಅಂತ ಸರ್ಕಾರಿ ಒಂದು ಸುತ್ತೋಲೆ ಇದೆ.
ಸುತ್ತೋಲೆ ಗರಿಷ್ಠ 120 ದಿನಕ್ಕಿಂತ ಹೆಚ್ಚಾಗಿ ಮಂಜೂರು ಮಾಡೋದಿಲ್ಲ. ಎನಿವೆ ಗಳಿಕೆ ರಜೆ ಒಂದು ಬಾರಿಗೆ ಕನಿಷ್ಠ ಅಂದರೆ 15 ದಿನ, ಗರಿಷ್ಠ ಅಂತಂದರೆ 120 ದಿನ. ಸುತ್ತೋಲೆಯಲ್ಲಿ 15 ದಿನಕ್ಕಿಂತ ಕಡಿಮೆ ಮಂಜೂರು ಮಾಡಬೇಡಿ. ಆ ಸುತ್ತೋಲೆಯಲ್ಲೇ ಹೇಳಿದೆ ವಿಶೇಷ ಸಂದರ್ಭದಲ್ಲಿ 15 ದಿನಕ್ಕಿಂತ ಕಡಿಮೆನೂ ಮಂಜೂರು ಮಾಡಬಹುದು ಅಂತನೂ ಸಹ ಹೇಳಿದೆ. ಎನಿವೆ 120 ದಿನಕ್ಕಿಂತ ಜಾಸ್ತಿ ಮಂಜೂರು ಮಾಡಕೂಡದು ಗಳಿಕೆ ರಜೆ. ರೈಟ್. ಅರ್ಧ ವರ್ಷದ ಮಧ್ಯದಲ್ಲಿ ನೇಮಕವಾದಲ್ಲಿ, ರಾಜೀನಾಮೆ ನೀಡಿದಲ್ಲಿ ಪೂರ್ಣಗೊಂಡ 1 ತಿಂಗಳಿಗೆ 5/6 ಜಮಾ ಆಗುತ್ತೆ. ರೈಟ್. ನಾವು ಸೊ ಇದು ಬಿಡುವಿನ ಇಲಾಖೆಯಲ್ಲಿ ಆ ಅರ್ಧ ವರ್ಷದ ಮಧ್ಯದಲ್ಲಿ ನೇಮಕವಾದರೆ ಪೂರ್ಣಗೊಂಡ 1 ತಿಂಗಳಿಗೆ 5/6 ಗಳಿಕೆ ರಜೆಯನ್ನು ಗಳಿಸ್ತಾನೆ. ನೆಕ್ಸ್ಟ್, ಅಸಾಧಾರಣ ರಜೆ ಡೈಸ್ನಾನ್ ಅಂತಂದ್ರೆ ಕರ್ತವ್ಯವು ಅಲ್ಲದ ಅವಧಿ. ಡೈಸ್ನಾನ್ ಅಂತಂದ್ರೆ ಅದು ಲ್ಯಾಟಿನ್ ಪದ, ಇಂಗ್ಲಿಷ್ನಲ್ಲಿ ನಾನ್ ಡ್ಯೂಟಿ ಪೀರಿಯಡ್ ಅಂತ ಪರಿಗಣಿಸ್ತಾರೆ. ಕನ್ನಡದಲ್ಲಿ ಕರ್ತವ್ಯವು ಅಲ್ಲದ ಅವಧಿ ಅಂತ ಬಳಕೆ ಮಾಡ್ತೀವಿ. ಆ ಅರ್ಧ ವರ್ಷದಲ್ಲಿ ಅಸಾಧಾರಣ ರಜೆ ಅಂದರೆ ಇಂಗ್ಲಿಷ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತ ಕರೀತಾರೆ. ಮತ್ತು ಡೈಸ್ನಾನ್ ಅಂದರೆ ಕರ್ತವ್ಯ ಅಲ್ಲದ ಅವಧಿ. ಆದರೆ 1 ತಿಂಗಳಿಗೆ 1/30 ಮುಂದಿನ ಅರ್ಧ ವರ್ಷದಲ್ಲಿ ಗಳಿಕೆ ರಜೆಯನ್ನು ಕಡಿತಗೊಳಿಸಬೇಕು. ಒಂದು ಅರ್ಧ ವರ್ಷದಲ್ಲಿ 5 ದಿನಕ್ಕಿಂತ ಹೆಚ್ಚಾಗಿ ಕಡಿತ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಈ ಹೇಳುತ್ತೆ. ನೆಕ್ಸ್ಟ್, ಬಿಡುವಿರುವ ಇಲಾಖಾ ನೌಕರರಿಗೆ ಗಳಿಕೆ ರಜೆ ಸೌಲಭ್ಯಗಳು ಸೂಕ್ತ ಅನುಪಾತದಲ್ಲಿ. ಈ ಬಿಡುವು ಇರುತ್ತೆ ಅಂದರೆ ವೆಕೇಶನ್ ಇರುತ್ತೆ. ಸ್ಕೂಲ್ ಟೀಚರ್ಸ್ಗೆ ಸಾಮಾನ್ಯವಾಗಿ 45 ದಿನ ವೆಕೇಶನ್ ಇರುತ್ತೆ. ಆ 45 ದಿನ ವೆಕೇಶನ್ನಲ್ಲಿ ಒಂದು ಸರ್ಕಾರಿ ಆದೇಶ ಅಥವಾ ಸೂಕ್ತ ಪ್ರಾಧಿಕಾರದ ಆದೇಶದಂತೆ 15 ದಿನಗಳಿಗಿಂತ ಜಾಸ್ತಿ ವೆಕೇಶನ್ ತಡೆದರೆ ಹೇಗೆ ಆ ಒಂದು ವರ್ಷಕ್ಕೆ ಗಳಿಕೆ ರಜೆ ಗಳಿಸ್ತಾರೆ ಆ ನೌಕರರು ಅಂತ ಪ್ರಪೋರ್ಷನೇಟ್ ಆಗಿ ಸೂಕ್ತ ಅನುಪಾತದಲ್ಲಿ ಬಿಡುವಿನ ಅವಧಿಯನ್ನು ಉಪಯೋಗಿಸಿಕೊಳ್ಳದಂತೆ ಆದೇಶದ ಮೂಲಕ ತಡೆದರೆ, ಇಫ್ ಎ ಗವರ್ಮೆಂಟ್ ಸರ್ವೆಂಟ್ ಇಸ್ ಪ್ರಿವೆಂಟೆಡ್ ಫ್ರಮ್ ಯುಟಿಲೈಸಿಂಗ್ ವೆಕೇಶನ್, ಒಂದು 15 ದಿನ 45 ದಿನ ವೆಕೇಶನ್ ಅವಧಿನಲ್ಲಿ 15 ದಿನ ಉಪಯೋಗಿಸಿಕೊಳ್ಳದಂತೆ ತಡೆದರೆ, ಸಾಮಾನ್ಯವಾಗಿ ಎಲೆಕ್ಷನ್ ಡ್ಯೂಟಿ, ಈ ಸೆನ್ಸಸ್ ಡ್ಯೂಟಿ ಹಾಕಿದಾಗ ಟೀಚರ್ಸು ಬಹಳ ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇಷ್ಟು ದಿನ ಗಳಿಕೆ ರಜೆ ಉಪಯೋಗಿಸಿಕೊಳ್ಳುವುದನ್ನು ತಡೆ ಹಿಡಿಯಲಾಗಿದೆ ಅಂತ ಅಂದಾಗ ಆ ವರ್ಷಕ್ಕೆ ಪ್ರಪೋರ್ಷನಾಟ್ ಆಗಿ ಅಂದರೆ ಅನುಪಾತದಲ್ಲಿ ಎಷ್ಟು ಗಳಿಕೆ ರಜೆಯನ್ನು ಗಳಿಸ್ತಾರೆ ಅಂತಹ ನೌಕರರು ಅನ್ನುವುದಕ್ಕೆ ಒಂದು ಫಾರ್ಮುಲಾ, ಸಣ್ಣ ಫಾರ್ಮುಲಾ. 45 ದಿನದ ಒಟ್ಟಾರೆ ಒಂದು ವರ್ಷಕ್ಕೆ 45 ದಿನ ವೆಕೇಶನ್, ಅದರಲ್ಲಿ ಒಂದು 15 ದಿನ ವೆಕೇಶನ್ ಅನ್ನು ಬಳಸ್ಕೋಬೇಡ ಅಂತ ಸೂಕ್ತ ಪ್ರಾಧಿಕಾರಿ ಆದೇಶ ಮಾಡಿದರೆ 15 ದಿನ ವೆಕೇಶನ್ ಅನ್ನು ಬಳಸ್ಕೋಬೇಡ ಅಂತಂದ್ರೆ ಎಷ್ಟು ಆ ವರ್ಷಕ್ಕೆ ಗಳಿಸ್ತಾನೆ ಅಂತಂದ್ರೆ 15. ಇನ್ನು ನಾರ್ಮಲ್ ಆಗಿ 10 ದಿನ, 10 + 10 20. ಮತ್ತೊಮ್ಮೆ ಹೇಳ್ತೀನಿ, ಬಿಡುವು ಇರುವಂಥ ಇಲಾಖಾ ನೌಕರರಿಗೆ ವೆಕೇಶನ್ 45 ದಿನ ಇರುತ್ತೆ ಸಾಮಾನ್ಯವಾಗಿ, ಸ್ವಲ್ಪ ಏರುಪೇರು ಆಗ್ಬೋದು. ಅದರಲ್ಲಿ ಉದಾಹರಣೆಗೆ ಒಂದು 15 ದಿನಗಳ ಕಾಲ ವೆಕೇಶನ್ ಬಳಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ನೀಡಲಿಲ್ಲ ಅಂತಂದರೆ ಆ ವರ್ಷಕ್ಕೆ ಗಳಿಕೆ ರಜೆ ಎಷ್ಟು ಗಳಿಸ್ತಾರೆ ಅಂತ ಅಂದರೆ, ಉಪಯೋಗಿಸಿಕೊಳ್ಳದೇ ಇರುವಂತಹ ವೆಕೇಶನ್ 15 ದಿನ, ಫಾರ್ಮುಲಾ ಪ್ರಕಾರ 30 ಮತ್ತು ಕೆಳಗಡೆ 45, ಇದು ಫಾರ್ಮುಲಾ ಪ್ರಕಾರ 10 ದಿನ ಗಳಿಸ್ತಾರೆ, ಪ್ಲಸ್ ಇನ್ನೊಂದು 10 ದಿನ ಜನರಲ್ ಆಗಿ ಗಳಿಸುವಂತಹದ್ದು. ಒಟ್ಟಾರೆ ಆ ವರ್ಷದಲ್ಲಿ 20 ದಿನ ಗಳಿಕೆ ರಜೆ ಗಳಿಸ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್, 15 ದಿನ ವೆಕೇಶನ್ ಅನ್ನು ತಡೆದಿದ್ದಕ್ಕೆ 10 ದಿನ EL ಗಳಿಸಿದ್ರು,
ಒಂದು ವರ್ಷಕ್ಕೆ ಸಾಧಾರಣವಾಗಿ ಜಮಾ ಆಗುವ ಗಳಿಕೆ ರಜೆ 10 ದಿನ, ಒಟ್ಟಾರೆ 20. ಇದರ ವಿವರಣೆ ಈ 2 ಸಾಲು. ರೈಟ್. 15 ದಿನಕ್ಕಿಂತಲೂ ಹೆಚ್ಚಿನ ಅವಧಿ ವೆಕೇಶನ್ ಅನ್ನು ಉಪಯೋಗಿಸಿದರೆ ಬಳಸಿಕೊಳ್ಳದೆ ತಡೆದರೆ ಆಗ ಪೂರ್ತ ವೆಕೇಶನ್ ಅನ್ನು ತಡೆದಂತೆಯೇ. ಮತ್ತೊಮ್ಮೆ ನೋಡಿ, 15 ದಿನಕ್ಕಿಂತ ಹೆಚ್ಚಿನ ಅವಧಿ ವೆಕೇಶನ್ ಅನ್ನು ತಡೆದರೆ ಪೂರ್ಣ ವೆಕೇಶನ್ ಅನ್ನು ತಡೆದಂತೆಯೇ. ಆದ್ದರಿಂದ 30 ದಿನ EL ಅಂಡರ್ ರೂಲ್ 112ರಲ್ಲಿ ಬರ್ತದೆ. ಸೊ ಒಂದು 15 ದಿನಕ್ಕಿಂತ ಹೆಚ್ಚಾಗಿ ವೆಕೇಶನ್ ಬಳಕೆ ಮಾಡಿಕೊಳ್ಳಿಕ್ಕೆ ತಡೆ ಒಡ್ಡಿದರೆ ಆ ಇಡೀ ವರ್ಷಕ್ಕೆ ನಿಯಮ 118ರಂತೆ EL ಅನ್ನ ಗಳಿಸ್ತಾನೆ ಅಂತಂದ್ರೆ ಆ ವರ್ಷಕ್ಕೆ 30 ದಿನ. ಬಿಡುವು ಇಲ್ಲದ ನೌಕರರಿಗೆ ಹೇಗೆ ಗಳಿಕೆ ರಜೆ ಬರುತ್ತೋ ವೆಕೇಶನ್ ನನ್ನ ತಡೆದರೆ ಅವ್ರಿಗೂ ಸಹ ನಿಯಮ 112ರಂತೆ ಒಂದು ವರ್ಷಕ್ಕೆ 30 ದಿನ ಗಳಿಕೆ ರಜೆ ಅವರು ಗಳಿಸ್ತಾರೆ. ರೈಟ್. ನೆಕ್ಸ್ಟ್, ಬಿಡುವಿರುವ ಇಲಾಖೆಗಳ ನೌಕರರಿಗೆ ಗಳಿಕೆ ರಜೆ ಸೌಲಭ್ಯಗಳು. ನಿಯಮ 13(4) ವೆಕೇಶನ್ ಜೊತೆಗೂಡಿ ಇತರ ಯಾವುದೇ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು. ಈಗ ತಾನೇ ಹೇಳಿದೆ, ಸಾಮಾನ್ಯವಾಗಿ ವೆಕೇಶನ್ ಅಂತೂ 45 ದಿನ ಇರುತ್ತೆ. ಅದರ ಜೊತೆಗೆ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಯಾವುದೇ ರಜೆಯನ್ನು ಸೇರಿಸಿ ಉಪಯೋಗಿಸಿಕೊಳ್ಳಬಹುದು, ಎಕ್ಸೆಪ್ಟ್ ಕ್ಯಾಶುಯಲ್ ಲೀವ್. ನಿಯಮ 106ರ ಪ್ರಕಾರ ರಜೆ ಅನ್ನುವ ಡೆಫಿನಿಷನ್ನಲ್ಲಿ ಕ್ಯಾಶುಯಲ್ ಲೀವ್ ಸೇರಿಸಿಲ್ಲ. ಹಾಗಾಗಿ ವೆಕೇಶನ್ನ ಜೊತೆಗೆ ಅಂದರೆ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಜೊತೆಗೂಡಿ ಯಾವುದೇ ಇತರ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು. ಉದಾಹರಣೆಗೆ ಹೇಳೋದಾದರೆ 45 ದಿನ ವೆಕೇಶನ್ ಪ್ಲಸ್ ಅದರ ಜೊತೆಗೆ 1 ತಿಂಗಳು ಗಳಿಕೆ ರಜೆ ಉಪಯೋಗಿಸ್ಕೋಬಹುದು. ಇನ್ನೊಂದು ಉದಾಹರಣೆ 45 ದಿನ ವೆಕೇಶನ್ ಪ್ಲಸ್ 100 ಡೇಸ್ ಅಸಾಧಾರಣ ರಜೆ ಉಪಯೋಗಿಸಿಕೊಳ್ಳಬಹುದು. ಅದೇ ರೀತಿಯಾಗಿ 45 ದಿನ ವೆಕೇಶನ್ ಪ್ಲಸ್ 6 ತಿಂಗಳು ಮೆಟರ್ನಿಟಿ ಲೀವ್ ಉಪಯೋಗಿಸಿಕೊಳ್ಳಬಹುದು. ಅದು ನಿಯಮ 13 ಉಪನಿಯಮ 4 ವೆಕೇಶನ್ ಜೊತೆಗೂಡಿ ಇತರೆ ಯಾವುದೇ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು. ನಿಯಮ 13(3)(a) ಪ್ರೊವೈಡೆಡ್ ದಟ್ ನೋ ಸಚ್ ಲೀವ್ ಶಲ್ ಬಿ ಅಡ್ಮಿಸಿಬಲ್ ಟು ಗವರ್ಮೆಂಟ್ ಸರ್ವೆಂಟ್ ನಾಟ್ ಇನ್ ಪರ್ಮನೆಂಟ್ ಎಂಪ್ಲಾಯ್ ಇನ್ ರೆಸ್ಪೆಕ್ಟ್ ಆಫ್ ದ ಫಸ್ಟ್ ಇಯರ್ ಆಫ್ ಸರ್ವಿಸ್. ಅಂದ್ರೆ ಒಬ್ಬ ಟೆಂಪರರಿ ಗವರ್ಮೆಂಟ್ ಎಂಪ್ಲಾಯ್ ಇರ್ತಾನೆ, ಪ್ರೊಬೇಷನರ್ ಇರ್ತಾನೆ, ಮೊದಲ ವರ್ಷದಲ್ಲಿ ಗಳಿಕೆ ರಜೆ ಅವನಿಗೆ ದೊರೆಯೋದಿಲ್ಲ ಅಂತ ನಿಯಮ 113(3)(a) ಪ್ರೊವೈಡೆಡ್ ದಟ್ ನೋ ಸಚ್ ಲೀವ್ ಶಲ್ ಬಿ ಅಡ್ಮಿಸಿಬಲ್ ಟು ಗವರ್ನಮೆಂಟ್ ಸರ್ವೆಂಟ್ ನಾಟ್ ಇನ್ ಪರ್ಮನೆಂಟ್ ಎಂಪ್ಲಾಯಿ ಇನ್ ರೆಸ್ಪೆಕ್ಟ್ ಆಫ್ ದಿ ಫಸ್ಟ್ ಇಯರ್ ಆಫ್ ಸರ್ವಿಸ್. ಅಂದರೆ ಈ ಬಿಡುವಿರುವ ಇಲಾಖೆಗಳ ನೌಕರರಿಗೆ, ತಾತ್ಕಾಲಿಕ ನೌಕರರಿಗೆ ಅಂದರೆ ಪ್ರೊಬೇಷನರ್ಸ್ಗೆ 2ನೇ ವರ್ಷದಿಂದ ಗಳಿಕೆ ರಜೆ ಗಳಿಸ್ತಾರೆ ಅನ್ನೋದು. ಮೊದಲನೇ ವರ್ಷ ಗಳಿಕೆ ರಜೆ ಗಳಿಸೋದಿಲ್ಲ, 2ನೇ ವರ್ಷದಿಂದ ಅವರು ಗಳಿಕೆ ರಜೆಗೆ ಅರ್ಹರಾಗುತ್ತಾರೆ. ರೈಟ್. ನಾವು ಸೊ ಈ ಬಿಡುವು ಇರುವ ಇಲಾಖೆಗಳ ನೌಕರರಿಗೆ ಇಷ್ಟೊತ್ತು ಹೇಳಿದ್ದು ಗಳಿಕೆ ರಜೆ ಅಂತ. ಈ ಗಳಿಕೆ ರಜೆ ವಿಶೇಷವಾಗಿ 85ರಿಂದ ಮಂಜೂರು ಮಾಡಿದ್ದರಿಂದ ಅವರಿಗೆ ಅರ್ಧ ವೇತನ ರಜೆ ಇಲ್ಲ. ಈಗ ಬಿಡುವಿರುವ ಇಲಾಖೆಯ ನೌಕರರಿಗೆ EL ಅವಕಾಶ ಮಾಡಿಕೊಟ್ಟಿರೋದರಿಂದ ಅರ್ಧ ವೇತನ ರಜೆಗೆ ಅವಕಾಶ ಇಲ್ಲ. ರೂಲ್ ಅಷ್ಟೇ. ರಜಾ ವೇತನ ಲೆಕ್ಕಾಚಾರ ಅಂದರೆ ಗಳಿಕೆ ರಜೆ ನಗದೀಕರಣ. ಇನ್ನು ನಗದೀಕರಣ ಯಾವ ರಜೆಗೂ ಲಭ್ಯವಿಲ್ಲ ಎಕ್ಸೆಪ್ಟ್ ಗಳಿಕೆ ರಜೆ. KCSR ನಿಯಮ 118ರ ಪ್ರಕಾರ ರಜಾ ವೇತನವನ್ನು ಈ ಕೆಳಕಂಡಂತೆ ಡ್ರಾ ಮಾಡಲಾಗುತ್ತದೆ. ರಜಾ ಅವಧಿಯಲ್ಲಿ ಸಂಬಳ ಯಾವುದು, ಹೇಗೆ ಅಂತ ನೋಡಿ. ಗಳಿಕೆ ರಜೆಯಲ್ಲಿ ತೆರಳಿದಾಗ ರಜೆಯ ಮೇಲೆ ತೆರಳುವ ಹಿಂದಿನ ದಿನ ದರದಂತೆ ಪೂರ್ಣ ವೇತನ. ಒಂದು ಗಳಿಕೆ ರಜೆ 4 ತಿಂಗಳು ಹೋಗಿದ್ದೀರಿ ಅಂತ ಅಂದರೆ ಆ 4 ತಿಂಗಳ ಗಳಿಕೆ ರಜೆ ಅವಧಿಗೆ ಯಾವ ದರದಲ್ಲಿ ಸಂಬಳ ಕೊಡಬೇಕು ಅನ್ನುವ ಪ್ರಶ್ನೆ ಬಂದಾಗ ರಜೆ ತೆರಳುವುದಕ್ಕಿಂತ ಹಿಂದಿನ ದಿನದ ದರದಲ್ಲಿ ಕೊಡಬೇಕು ಅಷ್ಟೇ. ಅಲ್ಲಿ ಅದಿರೋದು. ರಜೆಯ ಮೇಲೆ ತೆರಳುವ ಹಿಂದಿನ ದಿನದ ದರದಂತೆ ಪೂರ್ಣ ವೇತನವನ್ನು ಕೊಡಬೇಕು. ಅಂದರೆ 4 ತಿಂಗಳ ಗಳಿಕೆ ರಜೆ
ಅವಧಿಯಲ್ಲಿ ನೀವು ಇರುವಾಗ ನಿಮಗೆ ಇನ್ಕ್ರಿಮೆಂಟ್ ಏನಾದರೂ ಆ 4 ತಿಂಗಳಲ್ಲಿ ಬಾಕಿಯಾದರೆ ಆ ಇನ್ಕ್ರಿಮೆಂಟನ್ನು ಕೊಡೋದಿಲ್ಲ ರಜೆಯ ಅವಧಿಗೆ. ರಜೆಯ ಮುಗಿದ ಮೇಲೆ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಬರುತ್ತೆ, ಅರಿಯರ್ಸು ಬರೋದಿಲ್ಲ. ಮುಂದಿನ ವರ್ಷ ಡೇಟ್ ಆಫ್ ಇನ್ಕ್ರಿಮೆಂಟ್ ಬದಲಾವಣೆ ಆಗೋದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಒಂದು 4 ತಿಂಗಳು ಗಳಿಕೆ ರಜೆಯ ಮೇಲೆ ತೆರಳಿದರೆ ರಜೆ ಪ್ರಾರಂಭವಾಗುವ ಹಿಂದಿನ ದಿನ ನಿಮ್ಮ ಸಂಬಳ ಯಾವ ದರದಲ್ಲಿತ್ತು 4 ತಿಂಗಳ ಗಳಿಕೆ ರಜೆಯ ಅವಧಿಗೂ ಅಷ್ಟೇ ಸಂಬಳ ಬರುತ್ತೆ. 4 ತಿಂಗಳು ರಜೆಯ ಅವಧಿಯಲ್ಲಿ ಇನ್ಕ್ರಿಮೆಂಟ್ ಬಾಕಿಯಾದರೆ ಆ ಇನ್ಕ್ರಿಮೆಂಟ್ನ ಸೌಲಭ್ಯ ಆ 4 ತಿಂಗಳಿಗೆ ಕೊಡೋದಿಲ್ಲ. 4 ತಿಂಗಳ ಮುಗಿದ ಮೇಲೆ ನೀವು ವಾಪಸ್ ಬರ್ತಿರಲ್ಲ, ವಾಪಸ್ ಬಂದ ದಿನಾಂಕದಿಂದ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ಟು ದೊರೆಯುತ್ತೆ. ಮತ್ತೆ ಮುಂದಿನ ವರ್ಷ ಅದೇ ಡೇಟ್ ಆಫ್ ಇನ್ಕ್ರಿಮೆಂಟು ಮುಂದುವರಿಯುತ್ತೆ. ಅದು ಅದರ ಅರ್ಥ. ನೆಕ್ಸ್ಟ್, ಅರ್ಧ ವೇತನ ರಜೆಯ ಮೇಲೆ ತೆರಳಿದರೆ ಆ ತಿಂಗಳಿಗೆ ಅರ್ಧ ಸಂಬಳ ದರ. 4 ತಿಂಗಳು ಅರ್ಧ ವೇತನ ರಜೆಯಲ್ಲಿ ತೆರಳಿದ್ದಾರೆ ಅಂತಂದ್ರೆ ಆ 4 ತಿಂಗಳಿಗೆ ಅರ್ಧ ಸಂಬಳ. ಯಾವ ದರದಲ್ಲಿ ಅಂತಂದ್ರೆ ರಜೆಗೆ ತೆರಳುವ ಹಿಂದಿನ ದಿನ ಯಾವ ದರದಲ್ಲಿ ಇತ್ತು ಅದೇ ಸಂಬಳ. ಆ 4 ತಿಂಗಳು ರಜೆಯ ಅವಧಿಯಲ್ಲಿ ಇನ್ಕ್ರಿಮೆಂಟ್ ಏನಾದರೂ ಬಾಕಿಯಾದರೆ ಅದನ್ನು ಕೊಡೋದಿಲ್ಲ. ರಜೆ ಮುಗಿಸ್ಕೊಂಡು ಹಿಂದೆ ಬಂದಾಗ, ಹಿಂತಿರುಗಿ ಬಂದ ಮೇಲೆ ಆ ಇನ್ಕ್ರಿಮೆಂಟ್ನ ಸೌಲಭ್ಯವನ್ನು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡ ದಿನಾಂಕದಿಂದ ಕೊಡ್ತಾರೆ. ನೆಕ್ಸ್ಟ್ ಇಯರ್ ಡೇಟ್ ಆಫ್ ಇನ್ಕ್ರಿಮೆಂಟ್ ಏನು ಬದಲಾವಣೆ ಆಗೋದಿಲ್ಲ. ಪರಿವರ್ತಿತ ರಜೆ ಗಳಿಕೆ ರಜೆಗೆ ಅನ್ವಯಿಸುವಂತೆ, ಗಳಿಕೆ ರಜೆಯ ಮೇಲೆ ನೀವು ತೆರಳಿದಾಗ ಯಾವ ರೀತಿ ಸಂಬಳ, ಯಾವ ದರದಲ್ಲಿ ಸಂಬಳ ಬರುತ್ತೆ ಅದೇ ರೀತಿಯಾಗಿ ನೀವು ಗಳಿಕೆ ರಜೆಯ ಮೇಲೆ ತೆರಳಿದಾಗಲೂ ಸಹ ಅದೇ ರೀತಿಯಾಗಿ ರಜಾ ಸಂಬಳ ಬರುತ್ತೆ. ರೈಟ್. ನಾವು ಅಸಾಧಾರಣ ರಜೆ, ಇದು ನಿಯಮ 117 ಪ್ರಕಾರ ಅಸಾಧಾರಣ ರಜೆ, ಇಂಗ್ಲಿಷ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತಾರೆ. ಆ ಅಸಾಧಾರಣ ರಜೆಯಲ್ಲಿ ತೆರಳಿದಾಗ ರಜಾ ಸಂಬಳ ದೊರೆಯುವುದಿಲ್ಲ. ಸಂಖ್ಯೆ ಅಂತ ಇದೆ, ರಜಾ ಸಂಬಳ ದೊರೆಯುವುದಿಲ್ಲ. ವೇತನ ಅಂದರೆ ಏನು? ಈ ಒಂದು ಸಲುವಾಗಿ ಮೂಲ ವೇತನ, ಸ್ಥಗಿತ ವೇತನ ಅಂದರೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್, ಹೆಚ್ಚುವರಿ ವೇತನ ಬಡ್ತಿ ಅಂತಂದರೆ ಅಡಿಷನಲ್ ಇನ್ಕ್ರಿಮೆಂಟ್, ವೈಯಕ್ತಿಕ ವೇತನ ಪರ್ಸನಲ್ ಪೇ, ಈ 4 ಒಳಗೊಂಡರೆ ವೇತನ ಅಂತ ಆಗುತ್ತೆ. ಇದರ ಮೇಲೆ ಅನ್ವಯಿಸುವಂತೆ ಮೇಲೆ ತಿಳಿಸಿದ ವೇತನಕ್ಕೆ ಅನುಗುಣವಾಗಿ, ಮೇಲೆ ತಿಳಿಸಿರುವ ವೇತನಕ್ಕೆ ಅನುಗುಣವಾಗಿ ವೇತನ ಅಂದರೆ ಈ 4 ಮೂಲ ವೇತನ, ಸ್ಥಗಿತ ವೇತನ, ಹೆಚ್ಚುವರಿ ವೇತನ ಬಡ್ತಿ, ವೈಯಕ್ತಿಕ, ಈ 4 ಸೇರಿದರೆ ವೇತನ ಅಂತ ಆಗುತ್ತೆ. ಅದರ ಮೇಲೆ DA, HRA ಮತ್ತು CCAಯನ್ನು ಲೆಕ್ಕ ಹಾಕಿ ಪಾವತಿ ಮಾಡ್ತಾರೆ. ನೆಕ್ಸ್ಟ್ ಸೂಚನೆ, DA, HRA ಮತ್ತು CCA ಡ್ರಾ ಮಾಡಲು ಮೂಲ ವೇತನದ ಜೊತೆಗೆ ವಿಶೇಷ ವೇತನ, ಪ್ರಭಾರ ಭತ್ಯೆ ಮತ್ತು ಇತರ ವೈಯಕ್ತಿಕ ವೇತನ. ಇತರ ವೈಯಕ್ತಿಕ ವೇತನ ಅಂತಂದರೆ SFN ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ಗೆ ನೀಡುವಂಥ ಇನ್ಕ್ರಿಮೆಂಟನ್ನು ಗಣನೆಗೆ ತೆಗೆದುಕೊಳ್ಳತಕ್ಕದ್ದು ಅಲ್ಲ ಅಂತಂದ್ಬಿಟ್ಟು. ರೈಟ್.